ದರ್ಶನ್ ಕೇಸ್ಗೆ ಸಂಬಂಧಿಸಿದಂತೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ತಳ್ಳನ ಸೃಷ್ಟಿಯಾಗಿದೆ. ನಟ ದರ್ಶನ್ ಹೀನ ಕೃತ್ಯಕ್ಕೆ ಅವರ ಆಪ್ತ ವಲಯದಲ್ಲಿದ್ದವರೇ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿ ಖಂಡಿಸಿದ್ದಾರೆ. ದರ್ಶನ್ ಸರ್ಕಲ್ ಸರಿ ಇರಲಿಲ್ಲ, ಆದರೆ ಕೊಲೆ ಮಟ್ಟಕ್ಕೆ ಹೋಗಿರೋದು ದುರಂತ ಅಂತ ಹೇಳ್ತಾ ಇದ್ದಾರೆ. ಈಚೆಗೆ ಅವ್ರು ತಿಳ್ಕೊಂಡಿದ್ದೆ ಸರ್ಕಲ್ ಸರಿಗಿಲ್ಲ, ನಾನು ಎಲ್ಲರಿಗೂ ಹೊಡಿತಾನೆ ಬಡಿತಾನೆ ಅನ್ನೋದು ವಿಷಯ ಗೊತ್ತಿತ್ತು. ಆದರೆ ಕೊಲೆ ಮಾಡೋ ಮಟ್ಟಿಗೆ ಹೋಗ್ತಾನೆ ಅಂತ ನಾನು ಅನಿಸ್ಕೊಂಡಿರಲಿಲ್ಲ. ಅವನು ತಪ್ಪೇ ಮಾಡಿರ್ಬೋದು, ಸತ್ಯ ಅವನು ತಪ್ಪೇ ಮಾಡಿದ್ದಾನೆ, ಅವನು ರೇಣುಕಾ ಸ್ವಾಮಿ. ಆದರೆ ತಪ್ಪಿಗೆ ಕೊಲೆ ಅಂತ ಅವನು ಸಾಯಿಸುವಂಥ ಶಿಕ್ಷೆ ಏನಿಲ್ಲ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಬಂಧನ ಆಗಿರೋದು ರಾಜ್ಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದೆ. ಜೊತೆಗೆ ಕನ್ನಡ ಚಿತ್ರರಂಗವು ತಲ್ಲಣಗೊಂಡಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಅರೆಸ್ಟ್ ಆಗಿರುವ ನಟ ದರ್ಶನ್ ಪೊಲೀಸರ ವಿಚಾರಣೆ ಎದುರಿಸುತ್ತಿದ್ದು, ಈ ಬಗ್ಗೆ ದರ್ಶನ್ ಆಪ್ತ ವಲಯದಲ್ಲಿದ್ದವರು ಪ್ರತಿಕ್ರಿಯಿಸಿದ್ದಾರೆ. ನಟ ದರ್ಶನ್ ವಿರುದ್ಧ ಇಂದ್ರಜಿತ್ ಲಂಕೇಶ್ ಆಕ್ರೋಶ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ನಟ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ದಿನದಿಂದ ದಿನಕ್ಕೆ ಪ್ರಕರಣ ಬದಲಾಗ್ತಿದೆ. ರೇಣುಕಾ ಸ್ವಾಮಿ ಪತ್ನಿಗೆ ನ್ಯಾಯ ಒದಗಿಸಿಕೊಡಬೇಕು, ವಿಜಯಲಕ್ಷ್ಮಿ ಹಾಗೂ ಅವರ ಮಗನಿಗಾಗಲಿ ಭಗವಂತ ಶಕ್ತಿ ನೀಡಲಿ ಅಂತ ಹೇಳಿದ್ದಾರೆ. ಮುಂದೆ ಅನಾಹುತ ಆಗುತ್ತೆ, ಅದಕ್ಕೋಸ್ಕರ ಅವ್ರು ಒಳ್ಳೇದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಹೊರತು ಅದಲ್ಲ. ಅದೇನಾರ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹನಟನಾಗೋ ಅದನ್ನು ಕೇಳಿದರೆ ಇವತ್ತು ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ಅದು ನೋಡಿ ಇವತ್ತು ಈ ಥರ ಅನಾಹುತ ಆಗಿದೆ. ಆದರೂ ಕೂಡ ಇವತ್ತು ಹೇಳ್ತಾ ಇದ್ದೀನಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ. ಅದು ಯಾವ ಥರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ. ಯಾಕೆಂದರೆ ಇನ್ನೂ ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇದೆ. ಅವರ ವಿಜಯಲಕ್ಷ್ಮಿಗಿರಲಿ, ಪಾಪ ಅವ್ರ ಮಗನಿಗಿರಲಿ ಭಗವಂತ ಶಕ್ತಿ ಕೊಡಲಿ. ಈ ಸಂದರ್ಭದಲ್ಲಿ ಅದು ಯಾರು ಅನ್ಯಾಯ ಮಾಡಿದಾರೋ ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾಳೆ, ಅವ್ರ ಗಂಡನ ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಬಾರ್ದು. ಕೊಲೆ ಮಟ್ಟಕ್ಕೆ ಹೋಗಿರುವುದು ನಿಜಕ್ಕೂ ದುರಂತ. ದರ್ಶನ್ ಸರ್ಕಲ್ ಸರಿ ಇಲ್ಲ ಎಂದ ದರ್ಶನ್ ಆಪ್ತರು. ಇನ್ನು ದರ್ಶನ್ ಬಂಧನ ವಿಚಾರವಾಗಿ ದರ್ಶನ್ ಕುಟುಂಬಕ್ಕೆ ಆಪ್ತರಾಗಿದ್ದ ಹಿರಿಯ ಪತ್ರಕರ್ತ ಪ್ರಕಾಶ್ ಬಾಬು ಪ್ರತಿಕ್ರಿಯಿಸಿದ್ದಾರೆ. ದರ್ಶನ್ ಸರ್ಕಲ್ ಸರಿ ಇರ್ಲಿಲ್ಲ ಅಂತ ಗೊತ್ತಿತ್ತು, ಆದ್ರೆ ಕೊಲೆ ಮಟ್ಟಕ್ಕೆ ಹೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಭಾಳ ಶಾಕ್ ಆಯಿತು. ಆದರೆ ಒಂದು ಅವನು ವಿಷಯ ಅದಾದಮೇಲೆ ನಾನು ಈ ಒಂದು ಇತ್ತೀಚೆಗೆ ಅವ್ನು ತಿಳ್ಕೊಂಡಿದ್ದೆ, ಅವ್ನು ಸರ್ಕಲ್ ಸರಿಗಿಲ್ಲ, ಅವನು ಎಲ್ಲರಿಗೂ ಹೊಡಿತಾನೆ ಬಡಿತಾನೆ ಅನ್ನೋದು ವಿಷಯ ಗೊತ್ತಿತ್ತು. ಆದರೆ ಕೊಲೆ ಮಾಡೋ ಮಟ್ಟಿಗೆ ಹೋಗ್ತಾನೆ ಅಂತ ನನಗೆ ಅನಿಸ್ಕೊಂಡಿರಲಿಲ್ಲ. ಇದು ಭಾಳ ದುರಂತ. ಯಾಕೆಂದರೆ ಪಾಪ ಯಾವುದೇ ಅದು ಒಂದು ಸಣ್ಣ ಅವ್ನು ತಪ್ಪೇ ಮಾಡಿರ್ಬೋದು, ಸತ್ಯ ಅವನು ತಪ್ಪೇ ಮಾಡಿದ್ದಾನೆ, ಅವನು ರೇಣುಕಾ ಸ್ವಾಮಿ. ಆದರೆ ತಪ್ಪಿಗೆ ಕೊಲೆ ಅಂತ ಅವನು ಸಾಯಿಸುವಂಥ ಶಿಕ್ಷೆ ಏನೂ ಇಲ್ಲ. ನಮ್ಮ ವೈಯಕ್ತಿಕ ಜೀವನ ತೆರೆದ ಪುಸ್ತಕ ಆಗಿರಬೇಕು. ದರ್ಶನ್ಗೆ ಟಾಂಗ್ ಕೊಟ್ರ ನಿಖಿಲ್ ಕುಮಾರಸ್ವಾಮಿ. ದರ್ಶನ್ ಬಂಧನದ ವಿಚಾರ ರಾಜ್ಯಾದ್ಯಂತ ಭಾರಿ ಚರ್ಚೆಯಾಗ್ತಿದೆ. ಈ ಬಗ್ಗೆ ಮಾತನಾಡಿರೋ ನಿಖಿಲ್ ಕುಮಾರಸ್ವಾಮಿ ದರ್ಶನ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿರುವಾಗ ನಮ್ಮ ನಡೆಗಳನ್ನು ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನಮ್ಮ ವೈಯಕ್ತಿಕ ಜೀವನ ತೆರೆದ ಪುಸ್ತಕ ಆಗಿರಬೇಕು. ಆ ರೀತಿ ಚಿತ್ರನಟರೇ ಆಗಲಿ ರಾಜಕಾರಣಿಗಳೇ ಆಗಲಿ ನಡೆಯಬೇಕು ಅಂತ ಹೇಳಿದ್ದಾರೆ. ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ರೂ ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ದರೂ ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ. ಅದೊಂದನ್ನೇ ನಾನು ಹೇಳ್ಬೋದು, ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಷ್ಟೇ. ನಮ್ಮ ವೈಯಕ್ತಿಕ
ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಬದುಕಲ್ಲಿದ್ದಾಗ. ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ಬರಿಗೆ ಆದರ್ಶವಾಗಿ ಬದುಕ್ತಕ್ಕಂಥದ್ದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಷ್ಟೆ. ಎಸ್ಪೆಷಲಿ ನಾನು ದರ್ಶನ ಹತ್ರದಲ್ಲಿ ನೋಡಿರೋದ್ರಿಂದ ಅವನು ಒಳ್ಳೆ ಸಮಾಧಾನದ ವ್ಯಕ್ತಿನೇ ನಿಜವಾಗ್ಲೂ ಕೂಡ. ಆದರೆ ಈ ಸಲ ಆ ಮನುಷ್ಯ ಹೋಗಿ ಬುದ್ಧಿನೂ ಹೇಳಿ ದುಡ್ಡು ಕೊಟ್ಟು ಕಳಿಸಿದ್ರು ಅದು ಮುಂದೆ ಅವನ ಅಭಿಮಾನಿಗಳು ಮಾಡಿರೋಂಥ ಈ ದುಡುಕು ಕೆಲಸ ಮಾಡಿರೋ ಕೆಲಸ ಇವತ್ತು ದರ್ಶನ್ ನಿಜವಾಗ್ಲೂ ತುಂಬಾನೇ ನೋವು ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ. ಒಟ್ಟಾರೆ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ತಂದಿದ್ದು ಅವರ ಆಪ್ತರಿಂದ ಹಿಡಿದು ಇಡೀ ಸ್ಯಾಂಡಲ್ವುಡ್ ನಟ ನಟಿಯರು ದಿಗ್ಭ್ರಮೆಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.